ಧೃತರಾಷ್ಟ್ರ, ನಿನಗಿಂತಲೂ ಹೆಚ್ಚು ನನಗೆ ದುಃಖವಾಗಿದೆ. ಆದರೆ ಮಹಾಚತುರನಾದ ವಿದುರನ ಮುಂದೆ ಅದನ್ನು ಹೇಳುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಹಾಗೆ ಹೇಳಿದೆ. ಸರಿ, ಈಗ ಏನು ಮಾಡೋಣ ಎಂದನು. ಏನು ಮಾಡುವುದಕ್ಕೂ ತೋರದೆ ದುರ್ಯೋಧನನು ಪಂಚಪಾಂಡವರ ಒಗ್ಗಟ್ಟನ್ನು ಹೇಗಾದರೂ ಮಾಡಿ ಒಡೆಯಬೇಕು. ಅವರ ನಡುವೆ ಮನಸ್ತಾಪವನ್ನು ತರಲೇಬೇಕು. ದೃಪದನಿಗೆ ಹೇರಳವಾಗಿ ಕಾಣಿಕೆಗಳನ್ನು ಕೊಟ್ಟು ನಮ್ಮ ಕಡೆಗೆ ಒಲಿಸಿಕೊಳ್ಳಲು ಸಾಧ್ಯವೇ? ದ್ರೌಪದಿಯ ಕಾರಣದಿಂದಾಗಿ ಅವರೆಲ್ಲರೂ ಜಗಳ ಮಾಡುವುದಿಲ್ಲವೇ? ಅಥವಾ ಭೀಮನನ್ನು ಮತ್ತೊಮ್ಮೆ ಕೊಲ್ಲಲು ಪ್ರಯತ್ನಿಸೋಣವೇ? ಭೀಮನ ಬೆಂಬಲವಿಲ್ಲದಿದ್ದರೆ ರಾಧೇಯನು ಅರ್ಜುನನನ್ನು ಸೋಲಿಸುವುದು ಮಕ್ಕಳ ಆಟವಿದ್ದಂತೆ. ತಡ ಮಾಡದೆ ಏನಾದರೊಂದು ಮಾಡಲೇಬೇಕು. ಅವರೇನಾದರೂ ಹಸ್ತಿನಾವತಿಗೆ ಮತ್ತೊಮ್ಮೆ ಬರುವಂತಾದರೆ ನಾನಂತೂ ಬದುಕಿರಲಾರೆ ಎಂದು ದುರ್ಯೋಧನನು ಹಪಹಪಿಸಿದನು. ಗೆಳೆಯನನ್ನು ನೋಡಿ ನಕ್ಕು ರಾಧೇಯನು, ದುರ್ಯೋಧನ, ಇದು ನೀನಾಗಿ ಹೇಳಿದ್ದಲ್ಲ, ಇದು ಖಂಡಿತ. ಇಲ್ಲವಾದರೆ ನೀನು ಇಂಥದ್ದೆಲ್ಲ ಯೋಚಿಸುವುದೆಂದರೇನು? ಮೊದಲಿನಿಂದಲೂ ಶಕುನಿಯ ಮಾತನ್ನು ಕೇಳಿಕೊಂಡು ಅವರನ್ನು ಮೋಸದಿಂದ ನಾಶ ಮಾಡುವ ಕೈಗೊಂಡ ನಿನ್ನ ಪ್ರಯತ್ನಗಳೆಲ್ಲ ವ್ಯರ್ಥವಾಗಿವೆ. ಅವರು ಐವರಾದರೂ ಏಕವ್ಯಕ್ತಿಯಂತೆ ಇದ್ದಾರೆ. ದೊಡ್ಡ ಮನಸ್ಸಿನ ಅವರ ಮಧ್ಯೆ ಭೇದವು ಎಂದಿಗೂ ಅವರ ಕಡೆ ನುಸುಳಿಸಲಾಗದು. ಇನ್ನು ಕಾಣಿಕೆಗಳಿಂದ ವಿದುರನನ್ನು ಒಲಿಸಿಕೊಳ್ಳುವುದು ಅಸಾಧ್ಯ. ಇನ್ನು ದ್ರೌಪದಿಯನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಇನ್ನು ಭೀಮನನ್ನು ಕೊಲ್ಲುವುದಕ್ಕೆಂದು ಹೊರಡುವುದಕ್ಕಿಂತ ಮೂರ್ಖತನ ಬೇರೆ ಯಾವುದೂ ಇಲ್ಲ. ಹಿಂದೆಯೇ ಅದನ್ನು ಯತ್ನಿಸಿ ಸೋತಿರುವೆ. ಈಗ ದಿನ ಕಳೆದಂತೆ ಅವರ ಬಲ ಹೆಚ್ಚುತ್ತಾ ಹೋಗುವುದು. ಆದ್ದರಿಂದ ಎಷ್ಟು ಬೇಗ ಯುದ್ಧ ಮಾಡುವೆವೋ ಅಷ್ಟು ಒಳ್ಳೆಯದು. ನಮಗೆ ಮರ್ಯಾದೆ ತರುವಂತಹದ್ದು ಇದೊಂದೇ. ಈ ವಿಶಾಲವಾದ ಪ್ರಪಂಚವನ್ನು ಶೌರ್ಯದಿಂದ ಗೆಲ್ಲಬಹುದೇ ಹೊರತು ಮೋಸದಿಂದ ಅಲ್ಲ. ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸು. ಶೌರ್ಯದಿಂದ ರಾಜ್ಯವನ್ನು ಗೆದ್ದುಕೋ. ಶಕುನಿ ಮಾವನ ಮಾತನ್ನು ಕೇಳಿ ಅಪಕೀರ್ತಿಗೆ ಒಳಗಾಗಬೇಡ ಎಂದು ರಾಧೇಯನು ಹೇಳಿದನು. ಆತನ ಮಾತನ್ನು ಕೇಳಿ ಸಂತೋಷವಾಗಿ ಧೃತರಾಷ್ಟ್ರನು, ಭೀಷ್ಮ, ದ್ರೋಣ ಮುಂತಾದವರೆಲ್ಲರೂ ಈಗ ಆಸ್ಥಾನದಲ್ಲಿ ನಮಗೋಸ್ಕರ ಸಭೆ ಸೇರಲಿದ್ದಾರೆ. ನಮ್ಮೆಲ್ಲರ ಭವಿಷ್ಯದ ಕುರಿತು ಚರ್ಚಿಸಲಿದ್ದಾರೆ. ಈ ನಿನ್ನ ಸಲಹೆ ಅವರಿಗೆ ಪ್ರಿಯವಾಗಲೆಂದು ಹಾರೈಸುವೆ. ಬನ್ನಿ, ಎಲ್ಲರೂ ಸಭೆಗೆ ಹೋಗೋಣ ಎಂದನು. ಭೀಷ್ಮ, ದ್ರೋಣ, ಬಾಹ್ಲಿಕ, ವಿದುರ, ಸೋಮದತ್ತ ಮುಂತಾದವರೆಲ್ಲ ಸಭೆ ಸೇರಿದ್ದರು. ತಮ್ಮ ಕಂಚಿನ ಕಂಠದಿಂದ ಭೀಷ್ಮರು ಪಾಂಡವರ ಬಗ್ಗೆ ಇನ್ನೂ ದ್ವೇಷ ಕ್ರೋಧಗಳನ್ನು ಮುಂದುವರಿಸುವುದು ಒಳ್ಳೆಯದಲ್ಲ. ಧೃತರಾಷ್ಟ್ರ ಮತ್ತು ಪಾಂಡವರ ಮಕ್ಕಳು ನನ್ನ ತಮ್ಮನ ಮಕ್ಕಳು. ಅವರ ಮಕ್ಕಳು ನನಗೆ ಸಮವಾದ ಪ್ರಿಯ ಮಕ್ಕಳು. ಕೌರವರು ನಡೆದುಕೊಳ್ಳುತ್ತಿರುವುದು ನನಗೆ ನೋವಾಗಿದೆ. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.